ಇಂಥ ಮಹನೀಯರು ಸಾಕಷ್ಟು ಜನ ಇದ್ದಾರೆ. ಅವರ ಹೋರಾಟ ಏನದು ಮಾಡಿ ನಮ್ಮನ್ನ ಬಳ್ಳಾರಿಯಲ್ಲಿ ಉಳಿಸಿದ್ರು. ಇನ್ನು ಮುಂದೆ ನಾವು ಓರ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರ ಒಂದು ಮನಸ್ಸು ಒಗ್ಗೂಡಬೇಕಾಗಿದೆ. ಇವತ್ತು 68 ವರ್ಷಗಳ ನಂತರ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಬಂದಿದೆ. ಬಂದಂತ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲಿ ಖುಷಿ ಇತ್ತು. ಆದ್ರೆ ಬರ್ತಾ ಬರ್ತಾ ಕಾಲಾಂತರದಲ್ಲಿ ಅಧ್ಯಕ್ಷಕ್ಕೆ ಬೇಕು, ಸೆಕ್ರೆಟರಿ ಬೇಕು, ಇಂದಿದ್ದ 4 ಜನಕ್ಕೆ ಬೇಕು ಅನ್ನೋ ಒಂದು ಲೆವೆಲ್ಗೆ ತಗೊಂಡ್ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅನ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಆರಂಭದಲ್ಲಿದ್ವಿ. ಇವತ್ತು ರುದ್ರಪ್ಪ ಅವ್ರ ಜೊತೆಗೆ ನಾವು ಇರ್ತೀವಿ, ಜೈ ಅನ್ನ ತನಕ ಇರ್ತೀವಿ. ಆಮೇಲೆ ನಾವು ಹೊರಗೆ ಬಂದ್ಮೇಲೆ ಅವ್ರು ಏನ್ ಮಾಡಲ್ಲ, ಅವರು ತಮ್ಮ ಕೆಲಸ ತಾವು ಮಾಡ್ತಾನೆ ಇರ್ತಾರೆ. ಹೊರಗೆ ಬಂದಿರ್ತಾರಲ್ಲ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗ್ತೀರ. ಅದನ್ನ ಫಸ್ಟ್ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವತ್ತು ನಾವು ಸಂಘಟನೆಯಲ್ಲಿ ಮೆಂಬರ್ ಆಗಿದ್ದೀವಿ, ನಾವು ಹೋದ್ರು ನಡೆಯುತ್ತೆ, ಇಲ್ಲದ್ರು ನಡೆಯುತ್ತೆ. ನಾವ್ ಇಲ್ಲಿದ್ರು ಮೆಂಬರ್ ಅನ್ನೋದಲ್ಲ, ನೀವು ಬಂದು ಒಂದು ಕುರ್ಚಿ ಎತ್ತಿಟ್ರು ಕೂಡ ನಿಮ್ಮ ಸೇವೆ ಕನ್ನಡದ ಸೇವೆನೇ ಆಗುತ್ತೆ. ಮೊದಲು ಅದನ್ನ ಮನ್ಕೊಳ್ರಿ. ಮಾಡೋರು ಮಾಡ್ತಾ ಇರ್ತಾರೆ, ನಾವು ಆಮೇಲೆ ಹೋಗ್ಬಿಟ್ಟು ಜಾಯ್ನ್ ಆಗೋಣ ಅನ್ನೋದನ್ನ ಇಟ್ಕೋಬೇಡಿ. ನಾನೇನು ಮಾಡ್ತಾ ಇದೀನಿ, ನಾನೇನು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡಾಗ ಕೆಲವರು ಸುಖ ಸುಮ್ಮನೆ ಮನೇಲಿ ಇರ್ತಾರೆ. ಇಲ್ಲ ನನಗೆ ಕೆಲಸ ಇದೆ, ಆಮೇಲೆ ಹೋಗೋಣ ಮಾಡ್ತಾರೋಣ, ಅವ್ರಿಗೆ ಬೇಕಾಗಿದೆ ಮಾಡ್ತಾರ, ಬೇಕಾಗಿದೆ ಅಲ್ಲ. ಹಿರಿಯರು ಮಾಡಿಕೊಟ್ಟ ಮಾರ್ಗನ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಇನ್ನು ಅನೇಕ ಜನ ಕನ್ನಡದ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಿಸ್ಕೊತಾ ನನ್ನ 2 ಮಾತುಗಳು ಮುಗಿಸ್ತಾ. ಜೈ ಜೈ ಕನ್ನಡ.